ಉದ್ಯಮಿ ನಾಗರಾಜ ಯಾಜಿ ಆರಂಭಿಸಿದ ಆಯತನಂ ರೆಸಾರ್ಟ್ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಒಂದು ಕೊಡುಗೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಮೀನುಗಾರಿಕೆ ಸಚಿವರಾದ ಮಂಕಾಳು ವೈದ್ಯರು ಹೇಳಿದ್ದಾರೆ. ಉದ್ಯಮಿ ನಾಗರಾಜ ಯಾಜಿ ಕಾಸರಗೋಡಿನ ಕಡಲ ತಡಿಯಲ್ಲಿ ಆರಂಭಿಸಿದ ಆಯತನಂ ರೆಸಾರ್ಟ್ ಪ್ರಧಾನ ಕಟ್ಟಡವನ್ನು ಸಚಿವ ಮಂಕಾಳ ವೈದ್ಯ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವರು, ಜಿಲ್ಲೆಯ ಪರಿಸರವನ್ನ ಉಳಿಸಿಕೊಂಡು ಪ್ರವಾಸೋದ್ಯಮವನ್ನ ಬೆಳೆಸಬೇಕಾಗಿದೆ. ಪರಿಸರ ಪೂರಕ ಉಪಕರಣಗಳನ್ನು ಬಳಸಿಕೊಂಡು ವಿಶೇಷ ಶೈಲಿಯಲ್ಲಿ ಕಾಟೇಜ್ ನಿರ್ಮಾಣವಾಗಿದ್ದು, ದೀಪದ ಅಲಂಕಾರ ಮನಮೋಹಕವಾಗಿದೆ. ಇಕೋ ಬೀಚ್, ಕಾಂಡ್ಲಾವನ, ಅಪ್ಸರಕೊಂಡ ಮತ್ತು ಬೋಟಿಂಗ್ ಸ್ಥಳದ ಮಧ್ಯವರ್ತಿ ಜಾಗದಲ್ಲಿ ಕಡಲಿಗೆ ಸಮೀಪ ಗದ್ದೆ, ತೋಟಗಳಿಂದ ಆವೃತವಾದ ಸ್ಥಳದಲ್ಲಿರುವ ಆಯತನಂ ಪ್ರವಾಸಿಗರಿಗೆ ಸಂತೋಷ ಕೊಡಲಿ. ನಾಗರಾಜ ಯಾಜಿಯಂತಹ ಸಾಹಸಿಗಳು ಮುಂದೆ ಬಂದರೆ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ಕೊಡಿಸುವುದಾಗಿ ಹೇಳಿದರು. ನಮ್ಮ ಆತ್ಮೀಯರು ನಾಗರಾಜ ಯಾಜಿಯವರು ಹೊಸದಾಗಿ ರಿಸಾರ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೋಮ್ ಸ್ಟೇ ಬಂದಾಗ ತುಂಬ ಸಂತೋಷ ಆಯಿತು. ಹೀಗೆ ಯಾವ ರೀತಿ ಇರಬೇಕು ಈಗಿನ ವಾತಾವರಣಕ್ಕೆ ಅಥವಾ ಈಗಿನ ಜನಾಂಗಕ್ಕೆ ಆ ರೀತಿಯಾಗಿ ಮಾಡಿದ್ದಾರೆ. ಹೊನ್ನಾವರ ತಾಲೂಕಿನ ಅಪ್ಸರಕೊಂಡ ದೇವರಿವರಿಗೆ ಒಳ್ಳೆಯ ರೀತಿಯಲ್ಲಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟಿದ್ದಾನೆ ದೇವರು. ಎಲ್ಲ ರೀತಿಯಲ್ಲಿ ಇದು ಚೆನ್ನಾಗಿ ನಡೆದು ಸಂತೋಷವಾಗಿ ಇರಬೇಕು ಅನ್ನೋದು ನಾವು ದೇವರಲ್ಲಿ ಕೇಳಬೇಕು. ಆಯತನಂ ಅನ್ನಡಿ ಹೋಮ್ ಸ್ಟೇ ಅಗತ್ಯತೆಗೆ ಪೂರಕವಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಆದಷ್ಟು ಕಡಿಮೆಯ ರೇಟಲ್ಲಿ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಬೀಚ್ ವ್ಯವಸ್ಥೆ ತಾಕೊಂಡೇ ಬೀಚ್ ಇರ್ತದೆ. ಕೆಳಗೋದ್ರೆ ಬೀಚ್ ಇರ್ತದೆ. ಹೈವೇ ಬರೀ 1 ಕಿಲೋಮೀಟರ್ ಹೈವೇ, ಅರ್ಧ ಕಿಲೋಮೀಟರ್ ಹೈವೇ. ಅತಿಥಿ ಸತ್ಕಾರಕ್ಕೆ ನಾಗರಾಜ ಯಾಜಿ ಅವರ ಹತ್ರ ಏನು ಹೇಳಬೇಕು ಅನ್ನೋದಿಲ್ಲ. ಯಾರೇ ಬಂದರೂ ಅವರನ್ನು ಖುಷಿಯಿಂದ ಕಳಿಸುವಂಥ ಕೆಲಸ ಮೊದಲಿಂದ ಮಾಡಬೇಕು. ಇವತ್ತೇ ಅದ್ಭುತವಾದಂಥ ಒಂದು ಹೋಮ್ ಸ್ಟೇಯನ್ನು ಮಾಡಿದ್ದಾರೆ. ಇದಕ್ಕೆಲ್ಲರ ಸಹಕಾರ ಇರಲಿ. ಎಲ್ಲರೂ ಬಂದು ಇಲ್ಲಿ ಉಳಿದು ಅವರಿಗೆ ಸಹಕಾರ ಮಾಡುವಾಗೆ ಮಾಡಿ ಅಂತ ವಿನಂತಿ ಮಾಡ್ತಾರೆ. ಯಾಜಿ ಅವರ ಮಾತೋಶ್ರೀ ಶಾರದಾ ಯಾಜಿ ಅವರು ಕಾರ್ಯಾಲಯವನ್ನ ಉದ್ಘಾಟಿಸಿದರು. ತಾಲೂಕಿನ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಯಾಜಿ ಕುಟುಂಬದ ಸದಸ್ಯರಾದ ಅಂಕಣಕಾರ ಹಾಗೂ ತಾಳಮದ್ದಲೆ ಅರ್ಥಧಾರಿ ನಾರಾಯಣ ಯಾಜಿ, ಸಪ್ತಕದ GS ಭಟ್ ಸಹಿತ ಹಲವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.